ಓಂ ನಮೋ ವೇದಾಂತ ವೇದ್ಯಾಯ ಆನಂದ ರಸರೂಪಿಣೇ ನಮೋ ದೇವ ಜಗದ್ವಂದ್ಯ ಜಗತ್ಕಾರಣಕಾರಿಣೇ ನಮೋ ಭಕ್ತ ಪರಿತ್ರಾಣ ಭುಕ್ತಿ ಮುಕ್ತಿ ಪ್ರದಾಯಿನೇ ನಮೋ ಜ್ಞಾನ ವಿಕಾಸಾಯ ಪ್ರಜ್ಞಾನ ಘನ ರೂಪಿಣೇ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ಶುಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಷಭ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಬೇಸರ ಪಟ್ಕೋಬೇಡಿ ವೃಷಭ ರಾಶಿಯವರು, ಬೇಜಾರಾಗಬೇಡಿ. ಗುರುಬಲ ಹೋಯ್ತಲ್ಲ ಅಂತ ಚಿಂತೆ ಮಾಡಬೇಡಿ. ಗುರುಬಲ ಹೋದ್ರೂ ಗುರುಬಲವನ್ನ ಹೇಗೆ ಪಡ್ಕೋಬೇಕನ್ನೋ ಮಾರ್ಗ ನಾನು ಹೇಳ್ತೀನಿ ನಿಮ್ಗೆ. ಇಷ್ಟು ದಿನ ಗುರು ನಿಮಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಇದ್ರು. ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಈ 4ನ್ನು ಆಕ್ಟಿವೇಟ್ ಮಾಡಿದ್ರು. ಚೆನ್ನಾಗಿತ್ತು. ವೃಷಭ ರಾಶಿಯವರು ಒಂದು ಹಂತಕ್ಕೆ ಸಕ್ಸಸ್ ಅನ್ನ ಕಾಣ್ತಾ ಇದ್ರಿ. ಆದ್ರೆ ಈ ತಿಂಗಳಿಂದ ನಿಮಗೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದ ತಕ್ಷಣ ನಿಮ್ಗೆ ನೆಗೆಟಿವ್ ಆಗತ್ತಾ? ಖಂಡಿತ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ಚೆನ್ನಾಗಿದ್ರೆ, ಬಲಿಷ್ಠ ಸ್ಥಾನದಲ್ಲಿದ್ರೆ ಖಂಡಿತವಾಗ್ಲೂ ನಿಮಗೆ ಗುರುಬಲ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗಲ್ಲ, ಹೋಗಿರೋದು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತರ ಜ್ಯೋತಿಷ್ಯರ ಹತ್ರ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ, ಚೆನ್ನಾಗಿದ್ರೆ ಎಂಜಾಯ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಸರಳ ಪರಿಹಾರ ಮಾಡ್ಕೊಳ್ಳಿ. ಇದು ಒಂದು ವಿಧಾನ. ಇನ್ನೊಂದೇನಂತಂದ್ರೆ, ಜಾತಕ, ಜ್ಯೋತಿಷ್ಯ ಇದೆಲ್ಲ ಒಂದು ಕಡೆ ಇಡಿ. ಹೌದು, ನಮ್ಮ ಜೀವನನೇ ಜ್ಯೋತಿಷ್ಯದ ಮೇಲೆ ನಿರ್ಧಾರ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಹಾಗಂತ ಜ್ಯೋತಿಷ್ಯ ಅಲ್ಟಿಮೇಟ್ ಅಲ್ಲ. ಅದಕ್ಕೂ ಮೇಲೆ ಭಗವಂತ ಒಬ್ಬ ಇದ್ದಾನೆ. ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆ, ನಿಮ್ಮ ದರ್ಶನದ ಫಲ ಇದೆ. ಹಾಗಾಗಿ ವೃಷಭ ರಾಶಿಯವರು ಕಂಪಲ್ಸರಿ ಗುರುಗಳ ದರ್ಶನ ಮಾಡಿ. ನಿಮಗೆ ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು, ಆಮೇಲೆ ನೀವು ಯಾರನ್ನ ಆತ್ಮಗುರುವಾಗಿ ಸ್ವೀಕಾರ ಮಾಡಿರ್ತಾರೋ ಅಂತ ಗುರುಗಳ ದರ್ಶನ ಮಾಡಿ. ಗುರುಗಳಿಗೆ ಸಿಹಿಯನ್ನ ಸಮರ್ಪಣೆ ಮಾಡಿ. ನೀವು ಕೊಟ್ಟಂತ ಸಿಹಿಯನ್ನ ಸ್ವೀಕಾರ ಮಾಡಿದ್ರೆ ಗುರುಗಳು, ಅಂದ್ರೆ ತಿಂದ್ರೆ, ಅವರಿಗೆ ಆ ಸಿಹಿ ತಿಂದಂತ ಒಂದು ಸಂತೋಷದ ಫಲ ನಿಮಗೆ ಸಿಗುತ್ತೆ ಗುರುಬಲವಾಗಿ. ಅದೊಂದು ವಿಚಾರ ನಾನು ನಿಮ್ಗೆ ಕಿವಿ ಮಾತು ಹೇಳ್ಬೇಕಾಯ್ತು, ಹಾಗೆ ಹೇಳ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ, ಗುರುವಿನ ಬಲ ಅನ್ನುವಂಥದ್ದು, ಗುರು ಹೋದ್ರೂ ಕೂಡ, ಬಲ ಹೋದ್ರೂ ಕೂಡ ವೃದ್ಧಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಅದು ತುಂಬಾ ಇಂಪಾರ್ಟೆಂಟ್. ಇನ್ನು 8ನೇ ತಾರೀಕು, ಜೂನ್ 8ನೇ ತಾರೀಕು ಶುಕ್ರ ಅಂದ್ರೆ ನಿಮ್ಮ ರಾಶಿಯಾಧಿಪತಿ 3ನೇ ಮನೆಗೆ ಪ್ರವೇಶ ಆಗ್ತಾರೆ. ಅದು ಕೂಡ ಮಿತ್ರನ ಮನೆ, ದೊಡ್ಡ ವ್ಯತ್ಯಾಸ ಏನಿಲ್ಲ. ರಾಶಿಯಾಧಿಪತಿ 3ನೇ ಮನೆಗೆ ಹೋದ್ರೆ ಧೈರ್ಯ ವೃದ್ಧಿ ಆಗುತ್ತೆ, ದೇಹ ಸ್ಟ್ರಾಂಗ್ ಆಗುತ್ತೆ, ರೋಗಗಳು ದೂರ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ರೋಗ ಸ್ಥಾನಾಧಿಪತಿನೂ ನಿಮಗೆ ಶುಕ್ರನೇ, ನಿಮ್ಮ ರಾಶಿಯಾಧಿಪತಿನೇ. 15ನೇ ತಾರೀಕು ಸೂರ್ಯ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ನೋಡಿ, ಸೂರ್ಯನಿಗೆ ನಿಮ್ಮ ರಾಶಿ ಶತ್ರುಸ್ಥಾನ, ಆದ್ರೆ ಮುಂದಿನ ರಾಶಿ ಇದೆಯಲ್ಲ ಬುಧನ ಮನೆ, ಅದು ಒಂದು ಮಿತ್ರ ಸ್ಥಾನ. ಹಾಗಾಗಿ 15ನೇ ತಾರೀಕು ನಂತರ ಸೂರ್ಯ ಬಲ ಅನ್ನೋದು ವೃದ್ಧಿ ಆಗುತ್ತೆ ವೃಷಭ ರಾಶಿಯವರಿಗೆ. ಸೂರ್ಯನ ಆಶೀರ್ವಾದ, ಸುಖ ಸ್ಥಾನಾಧಿಪತಿ ಯಾರು ಅಂದ್ರೆ 4th ಹೌಸ್ ಲಾರ್ಡ್ ಯಾರು ಅಂದ್ರೆ ವೃಷಭ ರಾಶಿಗೆ ಸೂರ್ಯನೇ. ಆದ್ದರಿಂದ ಸ್ವಲ್ಪ ಸುಖವನ್ನ ಹೆಚ್ಚು ಕಾಣಲಿಕ್ಕೆ ಪ್ರಾರಂಭ ಮಾಡ್ತೀರಾ. ವೃಷಭ ರಾಶಿಗೆ ಒಂಥರ ಕಳವಳ, ಒಂಥರ ಹಿಂಸೆ, ಒಂಥರ ಇನ್ಸೆಕ್ಯೂರ್ ಅದೆಲ್ಲ ದೂರ ಆಗುತ್ತೆ ಜೂನ್ 15 ನಂತರ. ರವಿ ಬಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಸುಖ ಸ್ಥಾನದ ಆಕ್ಟಿವೇಟ್ ಆಗಿ ಒಂದು ಸ್ವಲ್ಪ ಪಾಸಿಟಿವ್ ಆದಂತ ಒಂದು ದಾರಿಯನ್ನ ಹಿಡಿತೀರಾ. ಇನ್ನು 20ನೇ ತಾರೀಕು ನಿಮಗೆ 12ನೇ ಮನೆಯಲ್ಲಿದ್ದಂಥ ಕುಜ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಶತ್ರುಸ್ಥಾನ ಆಗ್ಬೋದು, ಆದರೆ ಸಪ್ತಮಾಧಿಪತಿ ಕುಜನೇ ನಿಮಗೆ. ಹಾಗಾಗಿ ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ವಿವಾಹ ಸ್ಥಾನ ಇದೆಲ್ಲ ಆಕ್ಟಿವೇಟ್ ಆಗುತ್ತೆ. ಅಯನ ಶಯನ ಭೋಗಸ್ಥಾನ, ವಿದೇಶಿ ಪ್ರಯಾಣ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ಕೂತಂತ ಕುಜ ನಿಮಗೆ ಒಳ್ಳೇದೇ ಮಾಡಬೇಕು ಹೊರತು ಕೆಟ್ಟದ್ದು ಮಾಡೋದಿಲ್ಲ. ಹಾಗಾಗಿ ಕುಜನಿಂದ ಏನು ಸಮಸ್ಯೆಗಳು ಕಾಣಲಿಕ್ಕಿಲ್ಲ. 22ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿದ್ದಂಥ ಬುಧ ಅವರು 3ನೇ ಮನೆಗೆ ಹೋಗ್ತಾರೆ. 3ನೇ ಮನೆಗೆ ಹೋದಾಗ ಸಮಬಲ, ಅದೊಂಥರ ಮಿತ್ರ ಸ್ಥಾನನೇ. ನೋಡಿ, ಚಂದ್ರನಿಗೆ ಬುಧ ಬಂದು ಮಿತ್ರನಾಗ್ತಾನೆ, ಬುಧನಿಗೆ ಚಂದ್ರ ಶತ್ರು ಆಗ್ತಾನೆ, ಅಂದ್ರೆ ಚಂದ್ರನಿಗೆ ಬುಧ ಶತ್ರು ಆಗ್ತಾನೆ, ಬುಧನಿಗೆ ಮಿತ್ರನಾಗ್ತಾನೆ. ಈ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಜನರಲ್ಲಿ. ಬಟ್ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 22ನೇ ತಾರೀಕಿನವರೆಗೂ ಸ್ವಕ್ಷೇತ್ರದ ಫಲವನ್ನ ಬುಧ ನಿಮಗೆ ಕೊಡ್ತಾರೆ. ಅರ್ಥಾತ್ ನಿಮ್ಮ ರಾಶಿಗೆ ಧನ ವೃದ್ಧಿ, ಕುಟುಂಬ ವೃದ್ಧಿ, ಮಾತಲ್ಲಿ ವೃದ್ಧಿ, ವಿದ್ಯೆಯಲ್ಲಿ ವೃದ್ಧಿ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಅದಾದ ನಂತರ ನೋಡ್ಕೊಳ್ಳೋಣ, ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಈ ತಿಂಗಳೊಂದು ಅದ್ಭುತವಾದ ವಿಶೇಷ ಆಗಿದೆ ಕಣ್ರಿ. ನಿಮಗೆ ಶನಿ ಎಲ್ಲಿದ್ದಾರೆ ಗೊತ್ತಾ? 11ನೇ ಮನೆಯಲ್ಲಿ ಇದ್ದಾರೆ, ಗೋಚಾರದಲ್ಲಿ ಲಾಭ ಸ್ಥಾನದಲ್ಲಿ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿ ಯಾರು? ಶುಕ್ರ. ಶುಕ್ರ ಮತ್ತೆ ಶನಿ ಏನು? ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಅಲ್ಲ, ಕ್ಲೋಸ್ ಫ್ರೆಂಡ್ಸ್, ಆತ್ಮೀಯ ಮಿತ್ರರು.
ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಲಾಭಸ್ಥಾನದಲ್ಲಿದ್ದಾಗ ಲಾಭದ ಫಲಗಳಂತಾನೆ ಕೊಡಬೇಕು. ಹಾಗಾಗಿ ನಿಮ್ಮ ಉದ್ಯೋಗ ಆಗ್ಬೋದು ಅಥವಾ ನಿಮ್ಮ ಇನ್ನಿತರ ವಿಚಾರಗಳಾಗ್ಬೋದು, ಎಲ್ಲದರಲ್ಲೂ ಲಾಭಗಳು ಸಿಗ್ತಾ ಬರುತ್ತೆ. ಅದಲ್ಲದೆ ಶನಿ ಪ್ರದೋಷ ಬರುತ್ತೆ ನಿಮಗೆ, ವಿಶೇಷವಾದಂಥ ಶನಿ ಪ್ರದೋಷ 27ನೇ ತಾರೀಕು ಜೂನ್ ತಿಂಗಳು. ಅವತ್ತಿನ ದಿನ ಶನಿವಾರ ಪ್ರದೋಷ ಪೂಜೆ, ಸಾಯಂಕಾಲ ನಂದಿ ಹಾಗೂ ಶಿವನನ್ನ ದರ್ಶನ ಮಾಡುವಂಥದ್ದು. ದರ್ಶನ ವಿಶೇಷವಾದ ಫಲ ಕೊಡುತ್ತೆ. ಮುಂದಕ್ಕೆ ಇನ್ನೊಂದೂವರೆ ವರ್ಷ ಆದ್ಮೇಲೆ ನಿಮಗೆ 7.5 ಶುರುವಾಗುತ್ತಲ್ಲ, 7.5 ವರ್ಷ, ಅದಕ್ಕೆ ಕೂಡ ಇವತ್ತು ನೀವು ಈ 27ನೇ ತಾರೀಕು ದರ್ಶನ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ. ಹಾಗಾಗಿ ಶನಿ ಪ್ರದೋಷಕ್ಕೆ ಎಲ್ಲರೂ ಕೂಡ ಕಡ್ಡಾಯವಾಗಿ ದರ್ಶನ ಮಾಡಿ. ಆಯ್ತು, ಹಾಗಾದ್ರೆ ಈ ತಿಂಗಳು ಹೇಗಿದೆ ವೃಷಭ ರಾಶಿಯವರಿಗೆ ನೋಡೋಣ. ತೃಪ್ತಿದಾಯಕವಾಗಿದ್ದು ಕುಟುಂಬದಲ್ಲಿ ಸಂತಸದ ವಾತಾವರಣ. ಕುಟುಂಬದ ಜನರು ನಿಮ್ಮನ್ನು ಯಾರ್ಯಾರು ದ್ವೇಷ ಮಾಡ್ತಿರ್ತಾರೋ ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕುಟುಂಬ ಅಂತಂದ್ರೆ ನಿಮ್ಮ ಮನೇಲಿರುವಂಥ ಅಪ್ಪ ಅಮ್ಮ, ಹೆಂಡತಿ ಗಂಡ, ಮಕ್ಕಳು ಮಾತ್ರ ಅಲ್ಲ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಬೋದು, ಅತ್ತೆ ಮಾವ ಆಗ್ಬೋದು, ನಿಮ್ಮ ಹೊರಗಡೆ ಇರ್ತಕ್ಕಂಥ ಕುಟುಂಬದ ಬಂಧುಗಳಾಗ್ಬೋದು, ಎಲ್ಲರೂ ಕೂಡ ನಿಮ್ಮನ್ನ ಬಹಳ ಪ್ರೀತಿಯಿಂದ ಒಂದು ಸ್ಥಾನವನ್ನ ಕೊಡ್ತಾ ಬರ್ತಾರೆ. ಸಾಲ ಬಾಧೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅದೇನು ಗುರುಗಳೇ, ಗುರುಬಲ ಇದ್ದಾಗಲೇ ಸಾಲ ಬಾಧೆ ಕಡಿಮೆ ಆಗಿಲ್ಲ, ಗುರುಬಲ ಹೋದ್ಮೇಲೆ ಹೆಂಗ? ಹೌದು, ನಾನು ಹೇಳಿದ್ನಲ್ಲ ನಿಮಗೆ, ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ಒಂದು ಪರಿಹಾರ, ಗುರುಗಳ ದರ್ಶನ ಮಾಡಿ, 2 ಪರಿಹಾರ ಹೇಳಿದ್ನ, ಅದು ಮಾಡ್ಕೊಳ್ಳಿ. ಸಾಲ ಬಾಧೆ ಕಡಿಮೆ ಆಗುತ್ತೆ, ಆರೋಗ್ಯದಲ್ಲಿ ಉತ್ತಮವಾಗುತ್ತೆ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ಸಹೋದರ ಸಹೋದರಿಯರಿಂದ ಸಹಾಯ, ಇಷ್ಟು ಕೂಡ ಸಿಗ್ತಾ ಬರುತ್ತೆ. ಮತ್ತೆ ಸೋಂಬೇರಿತನ ದೂರ ಮಾಡ್ಕೋಬೇಕು, ದೇಹವನ್ನು ಆಲಸ್ಯ ಮಾಡ್ಕೊಳ್ಬಾರ್ದು, ನಿದ್ರೆ ಚೆನ್ನಾಗಿ ಮಾಡಬೇಕು. ರಾತ್ರಿ ನಿದ್ರೆ ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಮಟ್ಟಿಗೆ ಆಹಾರವನ್ನ ಸಂಪೂರ್ಣವಾಗಿ ಕತ್ತರಿಗೂ ತಿನ್ಬೇಡಿ, ಒಂಚೂರು ಹೊಟ್ಟೆಲಿ ಖಾಲಿ ಜಾಗ ಇಟ್ಕೊಳ್ಳಿ. ಆ ಸಮಯಕ್ಕೆ ಎಷ್ಟು ಆಹಾರ ತಿನ್ನಬೇಕು, ಹಸಿದಾಗ ಆಹಾರ ತಿನ್ನಿ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ, ಅನಿರೀಕ್ಷಿತ ಪ್ರಯಾಣ ಇರುತ್ತೆ. ಅತ್ಯಂತ ಶುಭದಾಯಕ, ಬಂಧುಗಳ ಆಗಮನದಿಂದ ಸಂತೋಷ, ವ್ಯಾಪಾರ ಹಾಗೂ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಗತಿ, ಅದೃಷ್ಟದ ಮಾಸವಾಗಿ ಬದಲಾವಣೆ ಆಗುತ್ತೆ. ನೂತನ ವಾಹನ ಖರೀದಿಗೆ ಉತ್ತಮವಾದಂಥ ಸಮಯ. ಶುಭದಾಯಕ ಏನು, ಮಕ್ಕಳಿಂದ ಸಂತೋಷ, ಪೋಷಕರಿಗೆ ಉಲ್ಲಾಸಮಯವಾದಂಥ ವಾತಾವರಣ, ಸಂಗೀತ, ಕಲೆ, ಸಾಂಸ್ಕೃತಿಕ ಹಾಗೂ ಸಂಪ್ರದಾಯಗಳ ಬಗ್ಗೆ ಹೆಚ್ಚು ಒಲವು ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ. ತೃಪ್ತಿದಾಯಕ ನೋಡಿ, ವಿಶ್ವವನ್ನ ಗೆಲ್ಲುವಂತಹ ಒಂದು ಸಾಮರ್ಥ್ಯ, ಶಕ್ತಿ, ಸಂಕಲ್ಪ ನಿಮ್ಮಲ್ಲಿದೆ ವೃಷಭ ರಾಶಿಯವರಿಗೆ. ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದಂಥ ಮಾಸ, ಮನಸ್ಸಿಗೆ ನೆಮ್ಮದಿ, ಬಂಡವಾಳ ಹೂಡಿಕೆಗೆ ಈ ಮಾಸ ಉತ್ತಮವಾದಂಥ ಸಮಯ. ಅತ್ಯಂತ ಶುಭದಾಯಕ, ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೆ ಶುಭ ಫಲ. ಹೊಸ ಕೆಲಸದಲ್ಲಿ ಈ ಮಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ಹಾಗೂ ಬಹುದೊಡ್ಡ ಅಧಿಕಾರಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಜನರಿಗೆ ಇದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ತೋರುತ್ತೆ. ಭಯದ ವಾತಾವರಣ ಮಾತ್ರ ಸೃಷ್ಟಿಯಾಗುತ್ತೆ. ಅಕಸ್ಮಾತ್ ನೀವೇನಾದರೂ ನೆಗೆಟಿವ್ ರೂಟನ್ನು ಚಾಯ್ಸ್ ಮಾಡಿದ್ರೆ ಸ್ವಲ್ಪ ಭಯದ ವಾತಾವರಣ ಇರುತ್ತೆ. ಆಹಾರದ ವಿಚಾರದಲ್ಲಿ ಹೆಚ್ಚು ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಹೊಟ್ಟೆ ಕೆಟ್ಟೋಗುತ್ತೆ, ಸ್ಟೊಮಕ್ ರಿಲೇಟೆಡ್ ಇಶ್ಯೂಸು, ಏನೋ ಒಂದು ಅಲ್ಸರು, ಅಪೆಂಡಿಸು, ಗಾಲ್ ಬ್ಲಾಡರ್ ಸ್ಟೋನು, ಕಿಡ್ನಿ ಸ್ಟೋನು, ಹೀಗೆ ಹೊಟ್ಟೆ ಉರಿ ಬರೋದು, ಏನು ತಿಂದರೂ ಹೊಟ್ಟೆಗೆ ಹಿಂಸೆ ಆಗೋದು, ಈ ಥರ ಸ್ಟೊಮಕ್ ರಿಲೇಟೆಡ್ ಇಶ್ಯೂಸ್ ಬರ್ದಿದ್ದಂಗೆ ವೃಷಭ ರಾಶಿಯವರು ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಕೆಟ್ಟ ವ್ಯಸನಗಳು, ಬೀಡಿ ಕುಡಿಯೋದು, ಸಿಗರೇಟ್ ಕುಡಿಯೋದು, ಈ ಪಾನ್ ಹಾಕೋದು, ಆಮೇಲೆ ಡ್ರಿಂಕ್ಸ್ ಮಾಡೋದು, ಈ ಥರದ್ದೇನಾದರೂ ಕೆಟ್ಟ ಅಭ್ಯಾಸಗಳಿದ್ರೆ ಅದನ್ನೆಲ್ಲ ಸ್ವಲ್ಪನೇ ದೂರ ಮಾಡ್ಕೊಂಡು ಬರ್ಬೇಕು ನೀವು. ಅದು ನಿಮಗೆ ಒಲವು ಜಾಸ್ತಿ ಹೋಗುತ್ತೆ, ಬೇಡ, ಅದನ್ನು ತಂದ್ಕೋಬೇಡಿ. ಮಿತ್ರರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆ, ಗುರುಬಲ ಇಲ್ಲದೆ ಇರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ತೃಪ್ತಿದಾಯಕ ಏನು, ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಯೋಜನೆಗಳು ನಿಮ್ಮನ್ನು ಹುಡುಕೊಂಬರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಲ ಕೊಡುತ್ತೆ. ವ್ಯಾಪಾರದಲ್ಲಿ ಉತ್ತಮವಾದ ಫಲ, ಸಹೋದರರಿಂದ ಹೆಚ್ಚಿನ ಸಹಾಯವನ್ನು ಅಪೇಕ್ಷೆ ಪಡಬೇಡಿ. ಹಿರಿಯರ ಆಶೀರ್ವಾದ, ಅದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ. ಸಮೃದ್ಧ ಜೀವನದಿಂದ ಸಂತೋಷ, ಅತ್ಯಂತ ಶುಭದಾಯಕ. ಮಹಿಳೆಯರಿಗೆ, ಎಸ್ಪೆಷಲಿ ವೃಷಭ ರಾಶಿಯ ಮಹಿಳೆಯರಿಗೆ ಮತ್ತು ಬ್ಯೂಟಿ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋರಿಗೆ, ಎಕ್ಸಾಂಪಲ್ ಒಂದು ಆ್ಯಕ್ಟ್ರೆಸ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಮಾಡೆಲಿಂಗ್ ಆಗ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಟಿ ವಿ ಆ್ಯಂಕರಿಂಗ್ ಆಗ್ಬೋದು, ಬ್ಯೂಟಿಷಿಯನ್ಸ್ ಆಗ್ಬೋದು, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಕ್ಕಂಥವ್ರು ಆಗ್ಬೋದು, ಕಾಸ್ಮೆಟಿಕ್ ಸೇಲ್ ಮಾಡ್ತಕ್ಕಂಥವ್ರು, ಈ ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆಲ್ಲ ಒಳ್ಳೆ ಫಲ ಇದೆ, ಉತ್ತಮವಾದ ಫಲ. ಬಂಗಾರ ಹಾಗೂ ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಈ ತಿಂಗಳು ಚೆನ್ನಾಗಿದೆ, ತುಂಬ ಗಗನಕ್ಕೇರಿದೆ. ನಿಮ್ಮ ಹಣಕಾಸಿನ ವ್ಯವಹಾರ ನೋಡಿಕೊಂಡು ಖರೀದಿ ಮಾಡಿ. ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಬೇಸರವನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ
ಹೆಂಡ್ತಿ ನಂಗೆ ಒಂದು 50 ಗ್ರಾಮ್ ಚಿನ್ನ ಬಂಗಾರ ಚೇಂಜ್ ಮಾಡಿಸ್ಕೊಡ್ರಿ, ನನಗೆ ಒಂದು ಮನೆ ಕಟ್ಕೊಡ್ರಿ, ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಹಾಸ್ಪಿಟ್ಲ್ ಬಿಲ್ಲು ಕಟ್ಟೋದು, ಹೀಗೆ ಒಂದು ಸ್ವಲ್ಪ ಸುಮಾರು ವಿಚಾರಗಳಲ್ಲಿ ಬೇಸರ ಉಂಟಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಯಾರನ್ನ ವೃಷಭ ರಾಶಿಯವರು ಯಾರನ್ನ ಕ್ರೀಡೆಗಳಲ್ಲಿದ್ದರೆ ಖಂಡಿತ ಮೂವ್ ಮಾಡಿ, ಚೆನ್ನಾಗಿರುತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಹಿರಿಯರ ಆಶೀರ್ವಾದ, ಮೇಲಧಿಕಾರಿಗಳ ಸಪೋರ್ಟ್ ಸಿಗುತ್ತೆ. ಅದು ನಿಮ್ಮ ನಡತೆ, ನಿಮ್ಮ ಒಂದು ನಯ ನಾಜೂಕಿನ ಮೇಲೆ ಡಿಪೆಂಡ್ ಆಗುತ್ತೆ. ಶಾಂತಿಯ ವಾತಾವರಣ ಸಿಗುತ್ತೆ, ಶುಭದಾಯಕ. ದಂಪತಿಗಳು, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಮಾಸ. ಪ್ಲಾನ್ ಮಾಡಿ, ಸಂತಾನಕ್ಕೆ ತುಂಬ ಚೆನ್ನಾಗಿದೆ. ಮತ್ತೆ ದೇವಾಲಯ ದರ್ಶನದಿಂದ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂದು ವೈಬ್ರೇಷನ್ಸ್, ಒಂದು ಪಾಸಿಟಿವ್ ಎನರ್ಜಿ, ಅದನ್ನು ನೀವು ದೇಹಕ್ಕೆ ಮನಸ್ಸಿಗೆ ತಗೋಬೇಕು. ಮತ್ತೆ ಸಾಮಾಜಿಕ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ, ಬಂಧುಗಳು ಆಗಮನದಿಂದ ಸ್ವಲ್ಪ ಕಿರಿಕಿರಿ, ಬೇಸರ. ವಿದ್ಯಾರ್ಥಿಗಳಿಗೆ ಅತ್ಯಂತ ಲಾಭದಾಯಕವಾಗಿದ್ದು ಶುಭವಾದಂಥ ಮಾಸವಾಗಿ ಒಂದು ಪರಿವರ್ತನೆ ಆಗುತ್ತೆ. ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಅದರಲ್ಲೂ ಸಕ್ಸಸ್ ಇರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವೃಷಭ ರಾಶಿಯವರೆಗೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಆಹಾರ ಪದಾರ್ಥದ ವ್ಯಾಪಾರ, ಈ ಹೋಟೆಲ್ ಇಂಡಸ್ಟ್ರಿ, ಚಾಟ್ಸು, ಜ್ಯೂಸು, ಈ ಥರದ್ದೆಲ್ಲ ಇರುತ್ತಲ್ಲ, ಆಹಾರ ಸಂಬಂಧಪಟ್ಟದ್ದು, ನೀರು ದ್ರವರೂಪ ಆಗ್ಬೋದು, ಘನ ರೂಪ ಆಗ್ಬೋದು, ಅದಕ್ಕೆ ತುಂಬ ಒಳ್ಳೆ ವ್ಯಾಪಾರ ಇರುತ್ತೆ. ಸ್ಟೊಮಕ್ ರಿಲೇಟೆಡ್ ಬಿಟ್ಟು ಉಳಿದ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳು ನಡೆಯುತ್ತೆ. ನೂತನ ವಸ್ತ್ರ ಇದೆಲ್ಲ ಖರೀದಿ ಮಾಡ್ತೀರಾ, ವಾಹನ ಖರೀದಿ ಮಾಡುವಂಥ ಮನಸ್ಸು ನಿಮಗಿರುತ್ತೆ. ರೈತರಿಗೆ ಆತ್ಮೀಯವಾದಂಥ ಮಾಸ ಆಗತ್ತಿದ್ದು, ತನ್ಮೂಲಕ ಒಂದು ಸಂತಸ, ಸಡಗರ, ಅಭಿವೃದ್ಧಿ ಆಗುತ್ತೆ. ಸಾಲಬಾಧ ಕಡಿಮೆ ಆಗ್ಬೇಕಂದ್ರೆ ಗುರುನ ಸ್ಟ್ರಾಂಗ್ ಮಾಡ್ಕೋಬೇಕು. ಓವರಾಲ್ ನೋಡಿದಾಗ ವೃಷಭ ರಾಶಿಯವರಿಗೆ ಇರುವಂಥ ಒಂದೇ ನೆಗೆಟಿವ್ ಏನಪ್ಪ ಅಂದರೆ ಗುರುಬಲ ಇಲ್ಲ ಅನ್ನುವಂಥದ್ದು ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ನಾನು ಪರಿಹಾರ ಕೊಟ್ಟಾಯ್ತು. ಗುರುಗಳ ದರ್ಶನ ಮಾಡಿ, ಸ್ವೀಟನ್ನು ಗುರುಗಳಿಗೆ ಕೊಡಿ, ಸಿಹಿಯನ್ನು ಗುರುಗಳಿಗೆ ಕೊಡಿ. ಎರಡನೇದು, ಗುರುಗಳ ದರ್ಶನ ಮಾಡಿ, ಮೂಲ ಜಾತಕವನ್ನು ನೋಡಿಸ್ಕೊಂಡು ನೀವು ಗುರು ಏನಾದರೂ ಸ್ಟ್ರಾಂಗ್ ಇಲ್ಲ, ಬಲಹೀನವಾಗಿದ್ದಾರೆ ಅಂದರೆ ಪರಿಹಾರ ಮಾಡ್ಕೊಳ್ಳಿ, ಗುರುಗಳ ಆಶೀರ್ವಾದ ಸಿಗುತ್ತೆ. ಇಷ್ಟು ಬಿಟ್ಟರೆ ಬೇರೆ ಏನು ಬೇಡ. ಧೈರ್ಯವಾಗಿರಿ, ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ. ಅಯ್ಯೋ ಗುರುಬಲ ಹೋಗ್ಬಿಡುತ್ತಲ್ಲ, ತಲೆ ಮೇಲೆ ಬಂಡೆ ಬಿದ್ದು ಬಿಡುತ್ತಲ್ಲ ಅನ್ನುವಂಥ ಚಿಂತೆ ಮಾಡಬೇಡಿ. ಗುರುಬಲ ಹೋದರೂ ಕೂಡ ಬೇರೆ ಗ್ರಹಗಳ ಬಲ ನಿಮ್ಗೆ ಚೆನ್ನಾಗಿದೆ. ಲಾಭ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ತುಂಬ ಒಳ್ಳೆ ಲಾಭವನ್ನು ಕೊಡ್ತಾನೆ. ಹಾಗಾಗಿ ವೃಷಭ ರಾಶಿಯವರು ವಿಲ್ ಪವರ್, ಎನರ್ಜಿ ಚೆನ್ನಾಗಿಟ್ಕೊಳ್ಳಿ, ಅದರಿಂದ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ವೃಷಭ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.